ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಟೈಟಲ್ ಹಾಗೂ ತಮ್ಮನ್ನ ನೋಡಿ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಏನಪ್ಪ ಕತೆ ಮಾರ್ಟಿನ್ದು, ಎಲ್ಲಿಗೆ ಬಂತು, ಯಾವುದು ರೀಸೆಂಟ್ಲಿ ಅಪ್ಡೇಟ್ಸ್ ಇಲ್ಲ. ರೀಸೆಂಟ್ಲಿ ನೋಡ್ತಾ ಇದ್ದರೆ ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ನೋಡೋಣ. ಇನ್ನೇನು 10 ದಿನ ಅಷ್ಟೇ ಬಾಕಿ ಇರೋದು ಸಿನಿಮಾಗೆ. ಇವತ್ತು 30, ಇನ್ನೇನು ಡೇ ಮುಗ್ದೋಗುತ್ತೆ. ಸಾಯಂಕಾಲದೊಳಗೆ ಗೊತ್ತಿಲ್ದಂಗೆ ಮುಗ್ದೋಗುತ್ತೆ. ಸಾಯಂಕಾಲದೊಳಗೆ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಎಲ್ಲಿ ಮಾಡ್ಬೋದು ಪ್ರೀ ರಿಲೀಸ್ ಇವೆಂಟ್, ಏನಾದರೂ ಗೆಸಸ್ ಇದ್ದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೂ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂದು ಪ್ಲೇಸ್ ಅಂತ ಹೆಸರು ಅಡ್ಡಾಡ್ತಾ ಇದೆ, ನೋಡಬೇಕು. ಯಾಕಂದರೆ ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತೇಳಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಹತ್ತತ್ರ 12 ಭಾಷೆಗಳಲ್ಲಿ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಸಿನಿಮಾ ತಂಡ. ಫಸ್ಟ್ ಟ್ರೈಲರ್ ಬಿಟ್ಟರು, ನಾವು ಕೇಳಿದಾಗೆ ಟ್ರೈಲರ್ ಅಂತ ಹೇಳ್ಬಿಟ್ಟು ವೋಟಿಂಗ್ಸ್ ಎಲ್ಲ ಹಾಕ್ಸಿ ಟ್ರೈಲರ್ ಬಿಟ್ಟರು. ಅದಾದಮೇಲೆ ಜೀವ ನೀನೇ ಸಾಂಗ್ ಬಿಟ್ಟರು. ಜೀವ ನೀನೇ ಸಾಂಗ್ ಕೂಡ ಸಖತ್ತಾಗಿ ಮೆಲೋಡಿಸ್ ಆಗಿದೆ. ವಿಜುವಲ್ ಕೂಡ ಸಖತ್ತಾಗಿ ಬಂದಿದೆ. ಸಾಂಗು ಕೂಡ ನೋಡ್ತಾ ಇದ್ದರೆ ಏನೋ ಬೇರೆ ಫೀಲೇ ಬರುತ್ತೆ ಸಾಂಗು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಏನು ಅಪ್ಡೇಟ್ ಬರ್ಬೋದು, ಅಥವಾ ಡೈರೆಕ್ಟ್ ರಿಲೀಸ್ ಟ್ರೈಲರ್ ಏನಾದರೂ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದಾರಾ, ಏನು ಎತ್ತ, ಅದ್ರ ಬಗ್ಗೆ ಏನೂ ಅಪ್ಡೇಟ್ಸೇ ಇಲ್ಲ. ನಾನಂತರೂ ಹೆವಿ ಎಕ್ಸೈಟಾಗಿ ಕಾಯ್ತಾಯಿದ್ದೀನಿ. ಯಾವಾಗ ಪ್ರೀ ರಿಲೀಸ್ ಇವೆಂಟ್ ಅನೌನ್ಸ್ ಮಾಡ್ತಾರೋ, ಅಥವಾ ಏನಾದರೂ ಡೈರೆಕ್ಟ್ ಥಿಯೇಟ್ರ್ ಲಿಸ್ಟ್ ಅನೌನ್ಸ್ ಮಾಡಿ ಡೈರೆಕ್ಟ್ ಸಿನಿಮಾನೇ ತೋರಿಸ್ತಾರೋ, ಏನೋ ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ನೋಡೋಣ. ಆದಷ್ಟು ಬೇಗ ಯಾವುದಾದ್ರೂ ಅಪ್ಡೇಟ್ ಬಂತು ಅಂದರೆ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲ ಆದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿರ್ತೀನಿ. ವಿಡಿಯೋ ಮಾಡೋದು ಲೇಟ್ ಆದ್ರೂ ಕಮ್ಯುನಿಟಿ ಟ್ಯಾಬಲ್ ಅಂತೂ ಪೋಸ್ಟ್ ಮಾಡ್ತಾಯಿರ್ತೀನಿ ನಿಮಗೆ ಸಿನಿಮಾದ ಅಪ್ಡೇಟ್ಸ್ಗಳನ್ನ. ಅದಕ್ಕೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಯಾವುದೋ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ, ಅಥವಾ ಪೋಸ್ಟ್ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೂ ಯಾವ ಊರಲ್ಲಿ ಪ್ರೀ ರಿಲೀಸ್ ಇವೆಂಟ್ ಮಾಡಬಹುದು ಚಿತ್ರತಂಡ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಯಾವ ಊರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮ್ಮ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.